ಕಡಿಮೆ ಬಡ್ಡಿ ಅಂತೇಳಿ ನೀವೇನಾದರೂ ಖಾಸಗಿ ಫೈನಾನ್ಸ್ಗಳಲ್ಲಿ ಚಿನ್ನ ಅಡ ಇಡ್ತೀರಾ? ನೀವು ಅಡ ಇಟ್ಟಂತ ಚಿನ್ನಾಭರಣ ನಿಜಕ್ಕೂ ಸೇಫ್ ಆಗಿದೆಯಾ? ಅದ್ರ ಬಗ್ಗೆ ಯಾರು ಗ್ಯಾರಂಟಿ ಕೊಡ್ತಾರೆ? ಹೇಗೆ ತಿಳ್ಕೊಳ್ಬಹುದು ನೀವು? ಇಂತಹ ಮೋಸದ ಅಥವಾ ವಂಚನೆ ಪ್ರಕರಣಗಳು ಹೊರಬಿದ್ದಾಗ ಗೊತ್ತಾಗುತ್ತೆ ಯಾವ ಫೈನಾನ್ಸ್ ಸೇಫ್ ಅನ್ಸೇಫ್ ಅಂತ. ಬೆಚ್ಚಿ ಬೀಳಿಸ್ತಾ ಇದೆ ಮಂಡ್ಯದ ಅತಿ ದೊಡ್ಡ ಗೋಲ್ಡ್ ಫ್ರಾಡ್ ಕೇಸ್. ಗ್ರಾಹಕರು ಅಡಬಿಟ್ಟಿದ್ದಂತ 3 ಕೋಟಿ ಮೌಲ್ಯದ 3 ಕೆಜಿ ಚಿನ್ನಕ್ಕೆ ಕನ್ನ ಹಾಕಿದ್ದಾರೆ. ಅನಘಾ ಗೋಲ್ಡ್ ಕಂಪನಿಯ ಮಾಲೀಕ ಪ್ರವೀಣ್ ಪತ್ನಿ ಶ್ರೀಲಕ್ಷ್ಮಿ, ಸಿಬ್ಬಂದಿ ಮಂಜುಳಾ ಬಂಧನ ಆಗಿರೋದು. ಮಂಡ್ಯ ಪೂರ್ವ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿತ್ತು. ಕಡಿಮೆ ಬಡ್ಡಿ ಅಂತೇಳಿ ನೀವೇನಾದರೂ ಖಾಸಗಿ ಫೈನಾನ್ಸ್ಗಳಲ್ಲಿ ಚಿನ್ನವನ್ನ ಅಡ ಇಟ್ಟು ಹಣ ತೆಗೆದುಕೊಳ್ತಾ ಇದ್ದೀರಿ ಅಂದ್ರೆ ನಿಮ್ಮ ಚಿನ್ನ ಎಷ್ಟು ಸೇಫ್? ನಿಮ್ಮ ಹತ್ರ ದುಡ್ಡಿದ್ದಂಥ ಸಂದರ್ಭದಲ್ಲಿ ದುಡ್ಡು ಕೊಟ್ಟು ಮತ್ತೆ ವಾಪಸ್ ಅಡ ಇಟ್ಟಂಥ ಚಿನ್ನವನ್ನು ಪಡ್ಕೊಳ್ಬೇಕು ಅಂತ ನೀವು ಅಂದ್ಕೊಂಡಿದ್ರೆ ಹೋದಾಗ ಆ ಚಿನ್ನ ಅಲ್ಲಿ ಇರುತ್ತಾ? ಸೇಫಾ ಅನ್ಸೇಫಾ? ಇದೆಲ್ಲವನ್ನು ನೀವು ಲೆಕ್ಕಾಚಾರ ಹಾಕ್ತಾ ಇರ್ತೀರಿ. ಎಷ್ಟೇ ಲೆಕ್ಕಾಚಾರ ಹಾಕಿದ್ರೂ ಕೂಡ ಕೆಲವರು ವಂಚನೆಗೊಳಗಾಗ್ತಾರೆ. ಅಂಥದ್ದೇ ಪ್ರಕರಣ ಮಂಡ್ಯ ಪೂರ್ವ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿದೆ. ಸದ್ಯ ಕಂಪ್ಲೇಂಟ್ ದಾಖಲಾಗಿದೆ. ಆ ಚಿನ್ನದಂಗಡಿ ಅಥವಾ ಫೈನಾನ್ಸ್ನ ಮಾಲೀಕನ ಪತ್ನಿ ಸೇರಿದಂತೆ 3 ವಿರುದ್ಧ ಕಂಪ್ಲೇಂಟ್ ದಾಖಲಾಗಿದ್ದು ಈಗ ಅರೆಸ್ಟ್ ಆಗಿದ್ದಾರೆ. ಗ್ರಾಹಕರು ಅಡವಿಟ್ಟಿರುವಂತಹ ಚಿನ್ನ ಎಷ್ಟು ಅನ್ಸೇಫ್? ಕೆಲವೆಡೆ ಸೇಫ್ ಆಗಿರುತ್ತೆ, ಎಲ್ಲವೂ ಅನ್ಸೇಫ್ ಅಂತ ಹೇಳೋದಿಲ್ಲ. ಹಾಗಂತ ಎಲ್ಲವೂ ಸೇಫ್ ಕೂಡ ಅಲ್ಲ. ಬಹಳ ಯೋಚನೆ ಮಾಡಬೇಕಾಗುತ್ತೆ. ನೀವು ಕಷ್ಟಪಟ್ಟು ಜೀವನವಿಡೀ ಕೂಡ ದುಡ್ಡು ಕೂಡಿಟ್ಟು ಚಿನ್ನ ಖರೀದಿ ಮಾಡಿರ್ತೀರಿ. ಕಷ್ಟ ಅಂತ ಬಂದಾಗ ಫೈನಾನ್ಸ್ಗೆ ಹೋಗಿ ಚಿನ್ನ ಅಡ ಇಟ್ಟು ಹಣ ಪಡ್ಕೊಂಡಿರ್ತೀರಿ. ಆದರೆ ಮತ್ತೆ ಆ ಚಿನ್ನವನ್ನ ನೀವು ಬಿಡಿಸ್ಕೊಳ್ಳೋದಕ್ಕೆ ಆಗಲ್ಲ. ಕಾರಣ ಇಂಥ ಖತರ್ನಾಕ್ ಕದೀಮರಿರ್ತಾರೆ. ವಂಚನೆ ಮಾಡೋದಕ್ಕೆ ಅಂತಾನೆ ಕಾಯ್ತಿರ್ತಾರೆ. ಅಡವಿಟ್ಟಿದ್ದಂಥ ಚಿನ್ನಕ್ಕೇನೆ ಕನ್ನ ಹಾಕ್ತಾರೆ, ದೋಚ್ಕೊಂಡು ಹೋಗ್ತಾರೆ, ಎಸ್ಕೇಪ್ ಆಗ್ತಾರೆ. ಎಲ್ಲೋ ದೇಶ ಬಿಟ್ಟು ಹೋದ್ರು ಅಂತಂದ್ರೆ ನೀವೆಲ್ಲಿ ಅಂತ ಹುಡುಕ್ತೀರಾ? ಯಾರನ್ನ ಸಂಪರ್ಕ ಮಾಡ್ತೀರಾ? ಪೊಲೀಸ್ ಕಂಪ್ಲೇಂಟ್ ಕೊಟ್ಟರು ಕೂಡ ತಕ್ಷಣಕ್ಕೆ ನಿಮ್ಮ ಚಿನ್ನ ವಾಪಸ್ ಬರುತ್ತಾ? ಆದರೆ ಈ ಕೇಸ್ನಲ್ಲಿ ಹಂಗಲ್ಲ. ಫ್ರಾಡ್ಗಳು ತಗ್ಲಾಕೊಂಡಿದ್ದಾರೆ ನೋಡಿ. ಆರೋಪಿಗಳ ಫೋಟೋಗಳನ್ನ ನೀವು ಗಮನಿಸ್ತಾ ಇದ್ದೀರಾ. ಅನಘಾ ಅನ್ನುವಂತ ಗೋಲ್ಡ್ ಕಂಪನಿ ಇದು. ಟೆಲಿಕಾಲರ್ ಮೂಲಕ ಗ್ರಾಹಕರನ್ನ ಸಂಪರ್ಕಿಸಿ ಆಮಿಷ ಒಡ್ತಾರೆ. ಇತರೆ ಬ್ಯಾಂಕ್ಗಳಿಗಿಂತ ಕಡಿಮೆ ಬಡ್ಡಿ ದರದ ಆಮಿಷ ಒಡ್ತಾರೆ. ನಿಮಗೆ ಕೇವಲ 40 ರಿಂದ 50 ಪೈಸೆ ಬಡ್ಡಿ ದರದಲ್ಲಿ ಚಿನ್ನ ಅಡವಿಟ್ಟು ನಿಮಗೆ ಹಣ ಕೊಡ್ತೀವಿ ಅಂತೇಳಿ ಅಡವಿಟ್ಟ ಚಿನ್ನಕ್ಕೆ ಆ ಚಿನ್ನನೇ ಕನ್ನ ಆಗ್ಬಿಡುತ್ತೆ. ವಾಪಸ್ ಬರೋದೇ ಇಲ್ಲ. ನೀವು ಅಡ ಇಟ್ಟಂತ ಚಿನ್ನ. ಅಡಬಿಟ್ಟಂತ ಚಿನ್ನಕ್ಕೆ 50% ರಿಂದ 60% ಹಣ ಸಂದಾಯ ಮಾಡ್ತೀವಿ ಅಂತಾನು ಹೇಳ್ತಾರೆ. ಆದರೆ ಅಡ ಇಟ್ಕೊಂಡ ಚಿನ್ನ ಕರಗಿಸಿ ಚಿನ್ನಕ್ಕೆ ನೀವು ಕಾಯ್ತಾ ಇರ್ತೀರಲ್ಲ ವಾಪಸ್ ಸಿಗುತ್ತೆ ಅಂತ, ಅದು ಸಿಗಲ್ಲ. ಎಸ್ಕೇಪ್ ಆಗ್ತಾರೆ ತೆಗೆದುಕೊಂಡು. ಕೆಲವು ದಿನಗಳ ಹಿಂದೆ ನಾನು SBIಲಿ ಮತ್ತು ಮುತ್ತೋಡ್ ಫೈನಾನ್ಸಲ್ಲಿ ಕೆಲವೊಂದಷ್ಟು ಒಡವೆ ಇಟ್ಟಿದ್ದೆ. ಅದು ನಮ್ಮದು, ನಮ್ಮ ಬಿಸ್ನೆಸ್ಸು, ನಮ್ಮ ಬಾಮೈಕ್ಳು ಹೆಂಡ್ತಿದಿರ್ದು ಎಲ್ಲ ಒಟ್ಟಿಗೆ ಇಟ್ಟಿದ್ವಿ. ಸ್ವಲ್ಪ ಮಾಡಿಸಿ ಬಡ್ಡಿ ಆದರೂ ಆಗುತ್ತೆ ಅಂತ ಮಾಡಿದ್ವಿ. 2019 ನಮ್ಮ ಹುಡುಗ ಆಕ್ಸಿಡೆಂಟ್ ಆಗ್ಬಿಡ್ತು. ಸಾಕಷ್ಟು ಸಾಲ ಆಗ್ಬಿಡ್ತು. ಆ ಟೈಮಲ್ಲಿ ನಮ್ಮ ಎಲ್ಲ ಒಡವೆ ತಗೋಗಿ ಬ್ಯಾಂಕಲ್ಲಿ ಮತ್ತು ಮುತ್ತೋಡ್ ಫೈನಾನ್ಸಲ್ಲಿ ಇಟ್ಟಿದ್ದೆ. ತಿಂಗಳು ಬಡ್ಡಿ ಕಟ್ಟೋಕ್ಕೆ ನನಗೆ ಸೋರ್ಸ್ ಕಡಿಮೆ ಆಗೋಯ್ತು. ಕಟ್ಕೊಂಡು ಹೋಗ್ತಾಯಿದ್ದೆ. ಕೆಲವು ದಿನಗಳ ಹಿಂದೆ ಒಂದು ಹುಡುಗಿ ಫೋನ್ ಮಾಡಿದ್ರು. ಸರ್, ನಮ್ಮ ಅನಘಾ ಗೋಲ್ಡ್ ಕಂಪ್ನಿ ಮೈಸೂರಲ್ಲಿ ಬ್ರ್ಯಾಂಚ್ ಇದೆ, ನೀವೆಲ್ಲರೂ ಬ್ಯಾಂಕ್ಗಳಲ್ಲಿ ಮುತ್ತೋಡ್ ಫೈನಾನ್ಸಲ್ಲಿ ಇಟ್ಟಿದ್ರೆ ಹೇಳಿ, ನಾವು ಬಿಡಿಸಿ ಕಡಿಮೆ ಬಡ್ಡಿ 60 ಪೈಸೆ ಬಡ್ಡಿ ಹಿಂಗೆ ನಾವು ತಿಂಗಳು ಬಡ್ಡಿ ಆದರೂ ಅಷ್ಟೇ, 6 ತಿಂಗಳು ಬಡ್ಡಿ ಆದರೂ ಅಷ್ಟೇ, ವರ್ಷದ ಬಡ್ಡಿ ಆದರೂ ಅಷ್ಟೇ ಅಂತ ಹೇಳಿದ್ರು. ಇಲ್ಲಮ್ಮ, ಮೈಸೂರು ತುಂಬ ದೂರ, ನಮ್ಮ ಕೈಲಾಗಲ್ಲ, ಬೇಡಮ್ಮ, ನಾವಿಲ್ಲೇ ಇರ್ತೀವಿ ಅಂತಂದ್ವಿ. ಸರ್, ನಮ್ಮ ಮಂಡ್ಯದಲ್ಲೇ ಬ್ರ್ಯಾಂಚ್ ಇದೆ, ಬನ್ನಿ ನೋಡಿ. ಸಾಕಷ್ಟೇ 3 ವರ್ಷ ಆಗಿದೆ ನಾವು ಓಪನ್ ಮಾಡಿ. ತುಂಬ ಜನ ಎಲ್ಲ ಇಟ್ಟಿದ್ದಾರೆ, ಮೋಸ ಇಲ್ಲ. ನಮ್ಮ ಓನರು ಮಂಡ್ಯದವರೇ ಅಂತೇಳಿದ್ರು. ಮಂಡ್ಯದವರೇ ಅಂತಂದ ಮೇಲೆ ಒಂದು ನಂಬಿಕೆ ಯಾವುದೋ ಮೂಲೆಯಲ್ಲಿ ಆಗ್ತು ಅಂದ್ವಿ. ಸರ್, ಅವರೇ ಬಂದರು. 244 ಗ್ರಾಮ್ ಚಿನ್ನನ 12.5 ಲಕ್ಷಕ್ಕೆ ಇಟ್ಟಿದೆ. ಅವರೇ ದುಡ್ಡು ಕಟ್ಟಿ ಬಿಡಿಸಿದ್ರು. ಅವ್ರ ಕಾರೆಲ್ಲ ಕರ್ಕೊಂಡು ಹೋದ್ರು ನಮ್ಮನ್ನ. ಅವ್ರ ಆಫೀಸಲ್ಲಿ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ಪ್ರತಿನಿಧಿ ಶಶಿಕುಮಾರ್. ನಿಜಕ್ಕೂ ಕೂಡ ಚಿನ್ನ ಅಡ ಇಡೋದಕ್ಕೆ ಹೋಗೋ ಸಂದರ್ಭದಲ್ಲಿ ಸಾವಿರಾರು ಬಾರಿ ಯೋಚಿಸ್ಬೇಕಾಗುತ್ತೆ. ಯಾಕೆಂದರೆ ಆ ಚಿನ್ನ ನಮಗೆ ವಾಪಸ್ ಸಿಗುತ್ತಾ? ಕಷ್ಟು ಕಾಲಕ್ಕೆ ಅಂತ ಮಾಡಿಸ್ಕೊಂಡಿರ್ತೀವಿ. ಅಡ ಇಟ್ಟ ಬಳಿಕ ಹಿಂಗೆ ಯಾರಾದರೂ ಪಂಗ್ನಾಮ ಹಾಕಿದ್ರೆ ಅಂತ.
ಸದ್ಯ ಈ ಕಂಪ್ಲೇಂಟಿಗೆ ಸಂಬಂಧಪಟ್ಟಂತೆ ಪೊಲೀಸರು ಏನ್ ಹೇಳ್ತಾರೆ, ಎಲ್ಲಿವರೆಗೂ ಬಂದಿದೆ ತನಿಖೆ? ಸೌಖ್ಯ, ಈಗಾಗಲೇ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದಂಪತಿ ಸೇರಿದಂತೆ ಒಟ್ಟು 3 ಈಗಾಗಲೇ ವಶಕ್ಕೆ ಪಡೆದು ಅವರಿಂದ ಕಳ್ಕೊಂಡಿರುವಂತ ಚಿನ್ನವನ್ನ ರಿಕವರಿ ಮಾಡುವಂತ ಕಾರ್ಯದಲ್ಲಿ ಇದೀಗ ಮಂಡ್ಯದ ಪೂರ್ವ ಠಾಣೆ ಪಶ್ಚಿಮ ಠಾಣೆ ಪೊಲೀಸರು ಕಾರ್ಯಪ್ರವೃತ್ತರಾಗಿರ್ತಕ್ಕಂಥದ್ದು. ಈ ಪ್ರಕರಣ ದಾಖಲಾಗ್ತಿದ್ದಂತೆ ಈಗಾಗಲೇ 3 ಕೂಡ ವಶಕ್ಕೆ ಪಡೆದು ಅವ್ರನ್ನ ವಿಚಾರಣೆ ಕೂಡ ನಡೆಸ್ತಾ ಇರ್ತಕ್ಕಂಥದ್ದು. ಈ ಒಂದು ಪ್ರಕರಣ ನಡೆದಿರ್ತಕ್ಕಂಥದ್ದು ಮಂಡ್ಯ ಜಿಲ್ಲೆನಲ್ಲೇ ಮಂಡ್ಯ ನಗರದಲ್ಲಿ ಅನಗ ಗೋಲ್ಡ್ ಕಂಪನಿ ಅಂತೇಳಿ ಒಂದು ಕಂಪನಿಯನ್ನ ಪ್ರವೀಣ್ ಮತ್ತೆ ಅವರ ಪತ್ನಿ ಶ್ರೀಲಕ್ಷ್ಮಿ ಮತ್ತೆ ಸಿಬ್ಬಂದಿ ಮಂಜುಳಾ 3 ಕೂಡ ಒಟ್ಟಿಗೆ ಈ ಒಂದು ಅನಗ ಗೋಲ್ಡ್ ಕಂಪನಿಯನ್ನ ಪ್ರಾರಂಭ ಮಾಡಿದ್ರು. ಅಂದ್ರೆ ಬೇರೆ ಬೇರೆ ಬ್ಯಾಂಕ್ಗಳಲ್ಲಿ ಅಡವಿಟ್ಟಂತ ಚಿನ್ನವನ್ನ ಬಿಡಿಸಿ ಕಡಿಮೆ ಬಡ್ಡಿ ದರದಲ್ಲಿ ನಾವು ಚಿನ್ನವನ್ನ ಕೊಡ್ತೇವೆ, ಅಂದ್ರೆ ಚಿನ್ನವನ್ನ ಅಡ ಇಟ್ಕೊಳ್ತೇವೆ ಅಂತೇಳಿ ಒಂದು ಟೆಲಿಕಾಲರ್ ಮುಖಾಂತರವಾಗಿ ಒಂದು ಕರೆಯನ್ನ ಮಾಡ್ತಾರೆ. ಕರೆ ಮಾಡಿದಂತ ಸಂದರ್ಭದಲ್ಲಿ ಅದಕ್ಕೆ ಮಾರುವಾದಂತ ರೈತರು ಅಥವಾ ಸ್ಥಳೀಯ ಗ್ರಾಹಕರು ಏನಿರ್ತಾರೆ ಅವರು ಬೇರೆ ಕಡೆ ಬ್ಯಾಂಕ್ಗಳಲ್ಲಿ ಇಟ್ಟಂತ ಒಡವೆಯನ್ನ ಬಿಡಿಸ್ಕೊಂಡು ನಂತರದಲ್ಲಿ ಈ ಅನಗ ಗೋಲ್ಡ್ ಕಂಪನಿಯಲ್ಲಿ ಇಟ್ಟಿರ್ತಾರೆ. 6 ತಿಂಗಳವರೆಗೂ ಕೂಡ ಯಾವುದೇ ತರದ ಬಡ್ಡಿ ಇರಲ್ಲ ಅನ್ನೋ ಒಂದು ಆಮಿಷವನ್ನು ಕೂಡ ಒಡ್ಡಿರ್ತಾರೆ. ಜೊತೆಗೆ ನಮ್ಮಲ್ಲಿ ಕೇವಲ 40-50 ಪೈಸೆ ಅಷ್ಟೇ ಬಡ್ಡಿ ದರದಲ್ಲಿ ನಾವು ಚಿನ್ನವನ್ನು ಅಡ ಇಟ್ಕೊಳ್ತೇವೆ ಅನ್ನೋ ಒಂದು ಭರವಸೆನ ಕೂಡ ಕೊಟ್ಟಿರ್ತಾರೆ. ಹೀಗಾಗಿ ಆ ಒಂದು ಆಮಿಷಕ್ಕೆ ಒಳಗಾದಂತ ಹಲವಾರು ಮಂದಿ, ಈಗ ಸುಮಾರು 70ಕ್ಕೂ ಹೆಚ್ಚು ಮಂದಿ ಈ ರೀತಿ ಚಿನ್ನಾಭರಣಗಳನ್ನ ಕಳ್ಕೊಂಡಿರ್ತಕ್ಕಂಥದ್ದು ಕೂಡ ಈಗ ಬಯಲಾಗಿರ್ತಕ್ಕಂಥದ್ದು. ಇದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಶ್ರೀಧರ್ ಅನ್ನೋರು ಮಂಡ್ಯದ ಪಶ್ಚಿಮ ಪೊಲೀಸ್ ಠಾಣೆಗೆ ಈಗಾಗಲೇ ದೂರನ್ನ ಕೂಡ ಕೊಟ್ಟಿರ್ತಕ್ಕಂಥದ್ದು. ಈ ದೂರನ್ನ ಆಧರಿಸಿ ಪ್ರಕರಣವನ್ನ ದಾಖಲಿಸಿಕೊಂಡಿರ್ತಕ್ಕಂಥ ಪಶ್ಚಿಮ ಠಾಣೆ ಪೊಲೀಸರು ಈಗಾಗಲೇ 3 ಕೂಡ ವಶಕ್ಕೆ ಪಡೆದು ಅವರಿಂದ ಈ ಒಂದು ಚಿನ್ನ ಎಲ್ಲಿಟ್ಟಿದ್ದಾರೆ ಅನ್ನೋದ್ರ ಬಗ್ಗೆ ಕೂಡ ತನಿಖೆಯನ್ನು ಕೂಡ ಮುಂದುವರಿಸಿರ್ತಕ್ಕಂಥದ್ದು. ಈ ಒಂದು ಅಡ ಇಟ್ಟಂತ ಚಿನ್ನವನ್ನ ಆರಂಭದಲ್ಲಿ ಇವರು ಕೆಲವೊಂದು ಚಿನ್ನಾಭರಣಗಳನ್ನ ಇವರು ಅಂದೇ ಕರಗಿಸಿ ಅವತ್ತಿನ ಬೆಲೆಗೆ ಮಾರಾಟವನ್ನು ಕೂಡ ಮಾಡ್ಕೊಂಡಿದ್ದಾರೆ ಅನ್ನೋ ಮಾಹಿತಿ ಕೂಡ ಲಭ್ಯವಾಗಿರ್ತಕ್ಕಂಥದ್ದು. ಇನ್ನೂ ಕೆಲವೊಂದು ಕಡೆ ಮಾರ್ವಾಡಿಗಳಿಗೆ, ಅಂದ್ರೆ ಮಾರ್ವಾಡಿಗಳ ಜ್ಯುವೆಲರಿ ಶಾಪ್ಗಳೇನಿರ್ತದೆ ಅಲ್ಲಿ ಒಂದು ಅಡವಿಟ್ಟು ಅದನ್ನ ಕೆಲವೊಬ್ಬರಿಗೆ ಒಂದು ಸ್ಯಾಲರಿ ಕೊಡುವಂತದ್ದು ಇರ್ಬೋದು ಅಥವಾ ಇತರೆ ಕೆಲಸಗಳಿಗೆ ಅದನ್ನ ಬಳಕೆ ಮಾಡ್ತಿದ್ರು ಅನ್ನೋ ಮೇಲ್ನೋಟಕ್ಕೆ ಈಗ ಬಯಲಾಗಿರ್ತಕ್ಕಂಥದ್ದು. ಆದ್ರೆ ಈ ಪ್ರಕರಣದಲ್ಲಿ ಸಾಕಷ್ಟು ಜನ, ಸುಮಾರು 3 ಕೋಟಿಗೂ ಹೆಚ್ಚು ಮೌಲ್ಯದ 3 ಕೆಜಿಗೂ ಹೆಚ್ಚು ಚಿನ್ನಾಭರಣವನ್ನ ಈಗ ಇವರು ಲೂಟಿ ಮಾಡಿದ್ದಾರೆ, ಅಂದ್ರೆ ವಂಚನೆ ಮಾಡಿದ್ದಾರೆ ಅನ್ನೋದು ಈಗ ಮೇಲ್ನೋಟಕ್ಕೆ ಬಯಲಾಗಿರ್ತಕ್ಕಂಥದ್ದು. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಜನ ದೂರುದಾರರು ಕೂಡ ಈಗ ಪೊಲೀಸ್ ಠಾಣೆ ಮೆಟ್ಲೇರಿರ್ತಕ್ಕಂಥದ್ದು. ಹೀಗಾಗಿ ಈ ಒಂದು ಪ್ರಕರಣ ಗಂಭೀರವಾಗಿ ಪರಿಗಣಿಸಿರ್ತಕ್ಕಂಥ ಮಂಡ್ಯ ಜಿಲ್ಲಾ ಪೊಲೀಸರು ಆರೋಪಿಗಳ ಬೆನ್ನತ್ತಿ ಅವ್ರನ್ನ ಅವರು ಅಡ ಇಟ್ಟಿರ್ತಕ್ಕಂಥ ಚಿನ್ನವನ್ನು ಕೂಡ ರಿಕವರಿ ಮಾಡ್ಲಿಕ್ಕೂ ಕೂಡ ಮುಂದಾಗ್ತಿರ್ತಕ್ಕಂಥದ್ದು. ಸೌಖ್ಯ. ಥ್ಯಾಂಕ್ ಯು ಶಶಿಕುಮಾರ್.